ಜನಕ್ಕೆ ನಾನು ಅಧ್ಯಕ್ಷ ಹಾಕಿಂತ ಮುಂಚೆ 3 ಸೀಟ್ ಕೊಡೋರು ಪಾವಗಡಕ್ಕೆ. ಈ 27 ಜನಕ್ಕೆ ನಮ್ಮ ತುಮಕೂರು ಮಿಲ್ಕ್ ಯೂನಿಯನ್ ನಮ್ಮ ಹಾಸ್ಟೆಲ್ ನಡೆಸ್ತಾ ಇದೀವಿ. ಅದರಲ್ಲಿ 27 ಜನಕ್ಕೆ ಕೊಟ್ಟಿದ್ದೀನಿ. ಈಗ 400ರಿಂದ 500 ಬೆಡ್ ನಮ್ಮ ಹಾಸ್ಟೆಲ್ ಬಿಲ್ಡಿಂಗ್ 24 ಕೋಟಿ ವೆಚ್ಚದಲ್ಲಿ ಆಗಲೇ ಫೈನಲ್ ಸ್ಟೇಜಿಗೆ ಬಂದಿದೆ. ಮುಂದಿನ ವರ್ಷದಿಂದ 500 ಜನಕ್ಕೆ ಅಲ್ಲಿ ಅಕಾಮಿಡೇಷನ್ ಮಾಡ್ತೀವಿ ನಮ್ಮ ತುಮೂಲಿಂದ. ಹಂಗಾಗಿ ವಿದ್ಯಾರ್ಥಿಗಳಿಗೆ ಓದೋರಿಗೆ ತುಂಬ ಅನುಕೂಲ ಆಗ್ತದೆ. ಆಮೇಲೆ ನಾನು ತುಮೂಲ್ ಅಧ್ಯಕ್ಷ ಆದಮೇಲೆ ಒಂದು 15 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ತುಮಕೂರು ಮಿಲ್ಕ್ ಯೂನಿಯನ್ನಲ್ಲಿ. ಏನಕ್ಕೆಂದರೆ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆ ಶ್ರದ್ಧೆ, ಏನು ಆಸೆ ಇಲ್ಲ, ತಾಲೂಕಿನ ಜನಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲಿ ನಾನು ಸಹಾಯ ಮಾಡ್ತೀನಿ. ಪ್ರತಿನಿತ್ಯ ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ರಿ ಅಂದರೆ ಮಾನವೀಯತೆ ದೃಷ್ಟಿ ಇರಬೇಕು. ನಮ್ಗೆ ಏನು ಶಾಶ್ವತ ಅಲ್ಲ. ದುಡ್ಡು ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾವು ಮಾಡೋ ಕೆಲಸ ನಮ್ಮ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಮ್ಗೆ ಯಾವತ್ತೋ ಯಾವುದ್ರಲ್ಲೂ ದೇವರು ಕಾಪಾಡ್ತಾರೆ. ಇಲ್ಲ ಏನೂ ಇಲ್ಲ. 2 ಜೊತೆ ಬಟ್ಟೆಯಲ್ಲಿ ಹೊಸ್ಕೋಟೆಗೆ ಹೋಗೋರು ಹನುಮಂತ ಹಳ್ಳಿಯಿಂದ ನಡ್ಕೊಂಡ್ ಬರೋರು ಈ ಕರ್ನಾಟಕ ರಾಜ್ಯದ ಮಂತ್ರಿ ಆಗ್ಲಿಲ್ವಾ? ನಾವು ಸಾಮಾನ್ಯ ರೈತರ ಮಗ ನಮ್ಮ ತಂದೆ. ಅದೊಂದು ಇತಿಹಾಸ ಅಲ್ವಾ? ಪಾವಗಡ ಇತಿಹಾಸದಲ್ಲಿ ಮಂತ್ರಿ ಆಗಿರೋದು 2 ಬಾರಿ. ನಮ್ಮ ತಾಲೂಕಿನ ಜನತೆ ಆಶೀರ್ವಾದದಿಂದ ನಮ್ಮಪ್ಪ ಹಳ್ಳಿಯಲ್ಲಿ ಹುಟ್ಟಿ ಒಬ್ಬ ರೈತರ ಮನೆಯಲ್ಲಿ ಮುಟ್ಟಿ 2 ಬಾರಿ ಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಒಂದು ಇತಿಹಾಸ. ನಾನು ಅದೇ ರೀತಿ ಈ ತಾಲೂಕಿನಲ್ಲಿ ಏನೋ ನಮ್ಮ ಜನಗಳಿಗೆ ನಾವು ಋಣ ಮಾಡಿದ್ದೀವಿ. ಅವ್ರ ಋಣ ತೀರ್ಸೋಕ್ಕೋಸ್ಕರ ನಾನು ನಮ್ಮ ತಂದೆಯವರು ನಿಷ್ಠಾವಂತವಾಗಿ ಕಾರ್ಯಕರ್ತರಿಗೆ ತಾಲೂಕಿಗೆ ಸೇವೆ ಮಾಡ್ತಾ ಇದ್ದೀನಿ. ನಾನು ಬಂದ ಮೇಲೆ ತಾಲೂಕು ಇವಾಗ ನಾವೇನು ಯಾರಿಗಿಂತ ಕಮ್ಮಿ ಇಲ್ಲ. ನೀವು ಮಧುವೀರಪ್ಪಣ್ಣವರು ತಿಳ್ಕೋಬೇಕು. ಅದು ನಾಗಲಮಡಿಕೆ ಏರಿಯಾದಲ್ಲಿ ಒಂದು ಶಾಲೆ ಇಲ್ಲ ಅಂತೇಳಿ ಅಲ್ಲಿಗೆ ಇದು ಮುರಾರ್ಜಿ ಮೈನಾರಿಟಿ ಶಾಲೆಯನ್ನ ಅಲಗಾಕ್ಸಿದ್ದೀನಿ. ಸಿದ್ದಾಪುರದಲ್ಲಿ ಮಾಡ್ತಾ ಇದ್ದೀವಿ. ಈಗ ಜಾಗ ಐಡೆಂಟಿಫೈ ಆಗಿದೆ, ಅಪ್ರೂವಲ್ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಟೆಂಡರ್ ಪ್ರೋಸೆಸ್ ಅಲ್ಲಿದೆ. ಆದರೆ ಇನ್ನೂ ನನಗೆ ಆಸೆ ಇದೆ. ಇನ್ನು ಏಕಲವ್ಯ ಶಾಲೆಗೆ ಪ್ರಪೋಸಲ್ ಕೊಟ್ಟಿದ್ದೀನಿ. ಆಮೇಲೆ KPS ಏನು ತೊಂದರೆ ನಮ್ಮ ಗಡಿನಾಡು ಅಂತೀವಿ. ನಮ್ಮ ಪಾವು ಏನಂದ್ರೆ ಬಡತನ ಇತ್ತು ಇಷ್ಟು ದಿನ. ಈಗ ಎಲ್ಲಾ ತರನು ಸಮೃದ್ಧಿ ಆಗಿದ್ದೀವಿ ನಾವು. ಸೋಲಾರ್ ಇಡೀ ಏಷ್ಯಾದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ. ಎಲ್ಲಿ ರೊಪ್ಪ ಸ್ಟೇಷನ್ ಇಂದ ರೆಗ್ಯುಲರ್ ಟ್ರೈನ್ ತಿರುಪತಿಗೆ. ಅಂದ್ರೆ ಒಂದು ಹಠ ಇಟ್ಕೊಂಡು ನೀವು ಕೆಲವರು ಅಂದ್ಕೊಂಡಿದ್ರು ಜನಕ್ಕೆ ಸಿಗ್ತಾನೋ ಇಲ್ವೋ, ಈ ತರ ಅಭಿವೃದ್ಧಿ ಮಾಡ್ತಾನೋ ಇಲ್ವೋ ಅಂತ. ಈಗ ಕನಸಲ್ಲೂ ಅಂದ್ಕೊಂಡಿಲ್ಲ ಅವರು ಇಷ್ಟೊಂದು ಬದಲಾವಣೆ ಆಗ್ತಾನ ಅಂತ. ಆ ರೈಲ್ವೆ ತರಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀನಿ ನನಗೆ ಗೊತ್ತಿದೆ. ಅದೇ ರೀತಿ ಬೈಪಾಸ್ ಏನಕ್ಕೆ ಹೇಳ್ತೀನಿ ಅಂದ್ರೆ ದುಡ್ಡು ಸರ್ಕಾರದಲ್ಲಿ ಉಚಿತ ಗ್ಯಾರಂಟಿಗಳು 62,000 ಕೋಟಿ ನಾವು ಎಲ್ಲ ಬಡ ಜನತೆಗೆ ಎಲ್ಲಾ ಸ್ಕೀಮ್ಗಳನ್ನ ಜಾರಿ ಮಾಡಿದ್ದೀವಿ. ಉಚಿತವಾಗಿ ಮಹಿಳೆಯರು ಈಗ ಎಲ್ಲಿ ಹೋದ್ರು ಕರ್ನಾಟಕದಲ್ಲಿ ಫ್ರೀ ಬಸ್ಸು. ಅದನ್ನು ನೋಡಿದ್ರು ಆಂಧ್ರದಲ್ಲಿ ಕಾಪಿ ಹೊಡೆದ್ರು ನಮ್ಮನ್ನು ನೋಡಿ. ಈಗ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಈ 5 ಗ್ಯಾರಂಟಿಗಳನ್ನ ಮೋದಿ 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 ಅಂತ ಅಂತಿದ್ದವರು ಮೋದಿನೇ ಕಾಪಿ ಹೊಡಿಸ್ತಾ ಇದ್ದಾರೆ ಈಗ ಬಿಹಾರಲ್ಲಿ ನಮ್ಮ ಸ್ಕೀಮ್ಗಳನ್ನ. ಅಂದ್ರೆ ಬಡವರ ಪರವಾದಂತ ಕಾಳಜಿ ಇಟ್ಕೊಂಡಿರೋ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಯಾಕಂದ್ರೆ ಅವರು ಅನ್ನ ಹೇಳ್ತಿರ್ಲಿಲ್ಲಂತೆ. ನಮ್ಗೆ ಹೇಳಿದ್ರು ಮನೇಲಿ ಕುಂಡಿಸ್ಕೊಂಡ್ರು ವೆಂಕಟೇಶ್, ಚಿನ್ನಕನ್ನ ಸಿಗ್ತಿರ್ಲಿಲ್ವ ನಮ್ಗೆ ಅವಾಗ. ಆ ಒಂದು ಹಸುವಿನ ನೋವು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಫಸ್ಟ್ ಸೈನ್ಯ ನಾನು 5 kg ಅಕ್ಕಿಗೆ ಹಾಕಿದೆ. ಅದೆಲ್ಲ ಇನ್ನು ಬಡವ್ರಿಗೆ ಹೊಟ್ಟೆ ತುಂಬಲ್ಲ ಅಂತೇಳಿ 10 kg ಮಾಡಿದ್ದು ಅಂತ. ಅಂದ್ರೆ ಕಾಮನ್ ಆಗಿ ನಮ್ಮ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಹಸುವಿನ ನೋವು ತಿಂದಿರ್ತಾರಲ್ಲ, ನಾವೆಲ್ಲ ಕಷ್ಟದಿಂದ ಬಂದಿರೋದು.